ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ಆದ್ವಾ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು 27th ಆಫ್ ಅಕ್ಟೋಬರ್ ನಡೆಯುವಂತಹ VAO ಎಕ್ಸಾಮ್, ಓಕೆ, ಇದರ ಯಾವ ಥರ ಎಕ್ಸಾಮ್ನ ಅಪ್ರೋಚ್ ಆಗಬೇಕು ಅಂತ ವಿ ವಿಲ್ ಡಿಸ್ಕಸ್. ಓಕೆ, ಇನ್ ಒನ್ ಬೈ ಒನ್ ವಿಲ್ ಡಿಸ್ಕಸ್ ಇಟ್ ಲೇಟರ್. ಎನಿ ಡೌಟ್ಸ್ ಇದ್ದರೆ ವಿ ಕ್ಯಾನ್ ಅಪ್ಡೇಟ್ ಇನ್ ದ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ವಿ ವಿಲ್ ರೆಕ್ಟಿಫೈ ಯುವರ್ ಆಲ್ ದ ಡೌಟ್ಸ್. ಓಕೆನಾ, ಫೈನ್. ಯಾರೆಲ್ಲ ಎಕ್ಸಾಮ್ ಬರ್ತಿದ್ರು VAO, ಓಕೆ, ಸಮ್ ಆಫ್ ದಿ ಬೇಸಿಕ್ ಥಿಂಗ್ಸ್ ಯು ಶುಡ್ ನೋ. ಓಕೆ, ಒಂದು ಜೀನ್ಸ್, ಯಾವುದೇ ರೀತಿಯ ಜೀನ್ಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸಿಗೆ ಅಲೋ ಇಲ್ಲ. ಓಕೆ, ದಿಸ್ ಕಂಪ್ಲೀಟ್ಲಿ ಅವಾಯ್ಡೆಡ್. ಹಾಗಾಗಿ ಆಲ್ಮೋಸ್ಟ್ ಫಾರ್ಮಲ್ನ ಪ್ರಿಫರ್ ಮಾಡ್ಕೋತಾ ಹೋಗಿ. ಈವನ್ ಲೇಡೀಸ್ ಕೂಡ ಅಷ್ಟೇ, ದೇ ಕ್ಯಾನ್ ಪ್ರಿಫರ್ ಚೂಡಿದಾರ ಪ್ರಿಫರ್ ಮಾಡ್ಕೋಬೋದು. ಆ್ಯಂಡ್ ಬಾಯ್ಸ್ ಏನಿದ್ದಾರೆ, ನೋ ಫುಲ್ ಶರ್ಟ್, ಹಾಫ್ ಟಿ ಶರ್ಟ್ ಅದು ಹಟ್ಕೊಂಡು ಹೋಗಿರ್ಬೋದು. ಪ್ಲೇನ್ ಟಿ ಶರ್ಟ್ ಇರಲಿ ಅದನ್ನು. ಓಕೆ, ಪ್ಲೇನ್ ಟಿ ಶರ್ಟು ಆ್ಯಂಡ್ ಈವನ್ ಹಾಫ್ ಯಾವುದಾದ್ರೂ ಶರ್ಟ್ ಕೂಡ ಹಾಕೊಂಡು ಹೋಗ್ಬೋದು. ಬಟ್ ಏನಂದರೆ ಹಾಫ್ ಸ್ಲೀವ್ಸ್ ಮಾತ್ರ ಪ್ರಿಫರ್ ಮಾಡಬೇಕು. ಆ್ಯಂಡ್ ಯಾವುದೇ ರೀತಿಯ ಆರ್ನಮೆಂಟ್ಸ್ ಇರೋದಿಲ್ಲ. ಗೋಲ್ಡ್ ಆಯಿತು, ಓಕೆ, ಗೋಲ್ಡ್ ಆ್ಯಂಡ್ ಈವನ್ ಖಡ್ಗ ಆಯಿತು, ಅದೆಲ್ಲನೂ ಅವಾಯ್ಡ್ ಮಾಡಿ. ಬಾಲ್ ಪೆನ್ಸನ್ನ ಯೂಸ್ ಮಾಡಿ ಪ್ರಿಫರ್ ಮಾಡಿ. ಬ್ಲ್ಯಾಕ್ ಆ್ಯಂಡ್ ಬ್ಲೂ ಯಾವುದಾದ್ರೂ ಓಕೆ, ಬಟ್ ಒಂದು ಎಕ್ಸ್ಟ್ರಾ ಇಟ್ಕೊಂಡಿರಿ ಎಮರ್ಜೆನ್ಸಿಗೆ. ಅಡ್ಮಿಟ್ ಕಾರ್ಡು ಅಷ್ಟೇ 2 ಕಾಪಿ, ರೀಸೆಂಟ್ ಫೋಟೋಸ್ ಎಮರ್ಜೆನ್ಸಿಗೆ 2 ಫೋಟೋಸ್ ಇಟ್ಕೊಂಡು ಹೋಗಿರಿ. ಒಂದು ಒರಿಜಿನಲ್ ಐಡೆಂಟಿ ಕಾರ್ಡ್, ಯಾವುದು ನಿಮಗೆ ಆಧಾರ್ ಕಾರ್ಡ್ ಅಥವಾ ಈವನ್ ಎಲೆಕ್ಷನ್ ಕಾರ್ಡ್ಸ್, ಪ್ಯಾನ್ ಕಾರ್ಡ್, ಓಕೆ, ಈ ಥರದ್ದು ನೀವು ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಕಾಷಿಯಸ್ ಅಬೌಟ್ ಅಂದರೆ ನೀವು ಯಾವ ಥರ ಎಚ್ಚರಿಕೆಯಿಂದ ಇರಬೇಕಂದ್ರೆ, ಒಂದು ಗುಡ್ ಫುಡ್, ಓಕೆ, ಜಂಕ್ ಫುಡ್ ಅವಾಯ್ಡ್ ಮಾಡಿ. ಜಂಕ್ ಫುಡ್ ಆಯಿತು, ಓಕೆ, ಆ್ಯಂಡ್ ಈವನ್ ಸ್ಪೈಸಸ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಿ. ಬಿಕಾಸ್ ಇಷ್ಟು ವರ್ಷ ಅಥವಾ ಇಷ್ಟು ತಿಂಗಳು ನೀವೇನು ಮಾಡ್ತೀವಿ ಎಫರ್ಟ್ಸ್ ಹಾಕಿರ್ತೀರಿ ಈ ಎಕ್ಸಾಮಿಗೆ ಅಂತಲೇ. ಎಂಡಲ್ಲಿ ನಿಮ್ಮದು ಡ್ಯೂ ಟು ಸಮ್ ಹೆಲ್ತ್ ಇಶ್ಯೂಯಿಂದ ನಿಮ್ಮ ಎಫರ್ಟ್ಸ್ ಎಲ್ಲರೂ ವೇಸ್ಟ್ ಆಗಬಾರ್ದು. ಹಾಗಾಗಿ ಆ್ಯಂಡ್ ಹ್ಯಾವ್ ಎ ಗುಡ್ ಸ್ಲೀಪ್. ಮಿನಿಮಮ್ ನಿಮ್ಮ ಏನಾದರೂ 6 to 7 ಅವರ್ಸ್ನ ಪ್ರಿಫರ್ ಮಾಡಿ ಸ್ಲೀಪ್ನ. ನೈಟ್ ಬರ್ಡ್ಸ್ ಯಾರೆಲ್ಲ ಮಧ್ಯರಾತ್ರಿ 2 ಗಂಟೆಗೆ 3 ಗಂಟೆಗೆ ಎದ್ದಿರ್ತೀರೋ ಅವರು ಶುಡ್ ಸ್ಟಾಪ್ ದಿಸ್ ಪ್ರಾಕ್ಟೀಸ್. ಓಕೆ, ಲೇಟ್ ನೈಟ್ಸ್ ಎಲ್ಲ ಅವಾಯ್ಡ್ ಮಾಡಿ. ಸೊ ದಟ್ ನಿಮಗೆ ನೆಕ್ಸ್ಟ್ ಬೆಳಗ್ಗೆ ಮಧ್ಯಾಹ್ನ ನೀವೇನಾದರೂ 2 AM and 3 AM ವರೆಗೂ ಎದ್ದಿದ್ರೆ, ಸೊ ನೆಕ್ಸ್ಟ್ ಬೆಳಗ್ಗೆ ನಿಮಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಮಲ್ಲಿ ಅದಾದಾಗ. ಸೊ ಯು ಕ್ಯಾನ್ ಫೋಕಸ್. ಓಕೆ, ಹಾಗಾಗಿ ಅವಾಯ್ಡ್ ದಿಸ್ ನೈಟ್ ಬರ್ಡ್ ಪ್ರಾಕ್ಟೀಸ್ ಆಲ್ಸೋ. ಫೋಕಸ್ ಆನ್ ಮೋರ್ ರಿವಿಷನ್, ಓಕೆ, ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಇವಾಗ ಈ ಟೈಮಲ್ಲಿ ನೀವು ಇನ್ನೂ ಆಲ್ಮೋಸ್ಟ್ 3-4 ಡೇಸ್ ಉಳಿದಿರೋದ್ರಿಂದ ಓನ್ಲಿ ಫೋಕಸ್ ಆನ್ ರಿವಿಷನ್ಸ್ ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಯಾವುದೋ ರೀತಿಯಿಂದ ನ್ಯೂ ಟಾಪಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ. ನಿಮ್ಮ ಫ್ರೆಂಡ್ಸ್ ಅದು ಓದಿಲ್ಲ ಇದು ಅಂತ ಕೇಳ್ತೀರಾ, ಸೊ ಅದೆಲ್ಲದಕ್ಕೂ ನೀವು ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ನೀವೇನಾದ್ರು ರಿವಿಷನ್ಸ್ ಮಾಡ್ಕೊಳ್ಳಿ. ಯಾವುದಾದ್ರು ಫ್ಲ್ಯಾಶ್ ಕಾರ್ಡ್ಸ್ನಿಂದ ಫ್ಲ್ಯಾಶ್ ಕಾರ್ಡ್ಸ್ ಮಾಡ್ಕೊಂಡಾಗ ಫ್ಲೋ ಚಾರ್ಟ್ಸ್ ಇದ್ದರೆ, ಶಾರ್ಟ್ ನೋಟ್ಸ್ ಇದ್ದರೆ, ಸೊ ಅದ್ರ ಥ್ರೂ ನೀವೇನಾದ್ರು ರಿವಿಷನ್ ಮಾಡೋಷ್ಟು ನಿಮಗೆ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ರಿವಿಷನ್. ನೆಕ್ಸ್ಟು ಯಾರೆಲ್ಲ VAO ಎಕ್ಸಾಮ್ಸ್ ಬರೀತಿದಾರಲ್ವ ಅವ್ರಿಗೆ ಒಂದು ಸೇಫ್ ಸ್ಕೋರ್ಸ್, ಓಕೆ, ಸೇಫ್ ಸ್ಕೋರ್ ಬಗ್ಗೆ ಒಂದು ನಿಮಗೆ ಐಡಿಯಾ ಇರಬೇಕಾಗುತ್ತೆ. 150+ ವಿಲ್ ಬಿ ದ ಸೇಫ್ ಸ್ಕೋರ್ ಆಗುತ್ತೆ. ಸಿನ್ಸ್ ಕಾಂಪಿಟೇಷನ್ ಮೋರ್, ಬಿಕಾಸ್ 1000 ಏನಿದೆ ಪೋಸ್ಟ್ ಇದೆ, 1000 ಪೋಸ್ಟಿಗೆ ಅಪ್ಲಿಕೇಶನ್ಸ್ ಬಹಳ ಬಂದಿರೋದ್ರಿಂದ, ಹೆವಿ ಅಪ್ಲಿಕೇಶನ್ಸ್ ಇರೋದ್ರಿಂದ ಆಬ್ವಿಯಸ್ಲಿ ಏನಾಗುತ್ತೆ, ನಿಮ್ಮದು ಕಾಂಪಿಟೇಷನ್ಸ್ ಹೆವಿ ಇರುತ್ತೆ. ಕಾಂಪಿಟೇಷನ್ಸ್ ಹೆವಿ ಇರೋದ್ರಿಂದ ನಿಮ್ಮ ಸ್ಕೋರ್ ಯಾವುದು ಕಟ್ ಆಫ್ ಸ್ಕೋರ್ ಇರುತ್ತಲ್ಲ, ಕಟ್ ಆಫ್ ಸ್ಕೋರ್ ಅಥವಾ ಸೇಫ್ ಸ್ಕೋರ್ ಶುಡ್ ಬಿ 150+. ಫೈನ್. ಆ್ಯಂಡ್ ನೆಗೆಟಿವ್ ಮಾರ್ಕ್ಸ್ ಏನಿದೆ, ನೆಗೆಟಿವ್ ಮಾರ್ಕ್ಸ್ ನಿಮಗೆ ಒಂದು ಕ್ವಶನ್ಸಿಗೆ, ಓಕೆ, 0.25 ಮಾರ್ಕ್ಸ್ ಹೋಗುತ್ತೆ. ಅಂದರೆ ಎಕ್ಸಾಂಪಲ್ ನಿಮಗೆ 4 ಕ್ವಶನ್ಸ್ ಅಟೆಂಡ್ ಮಾಡಿರ್ತೀರ, 4 ಕ್ವಶನ್ಸ್ ನೀವು ರಾಂಗ್ ಮಾಡಿದರೆ, ಎಲ್ಲ 4 ಕ್ವಶನ್ಸ್ ರಾಂಗ್ ಆದರೆ ಯು ವಿಲ್ ಲೂಸಿಂಗ್ 1 ಮಾರ್ಕ್ಸ್ ಅಂತ. ಓಕೆ, ಇದೊಂದು ನೆನಪಿಟ್ಕೊಂಡಿರಿ. ಓಕೆ, ನೆಗೆಟಿವ್ ಮಾರ್ಕ್ಸ್ ಕೂಡ ನೀವು ಬಿಕಾಸ್ ಯಾವುದೇ ಕಾಂಪಿಟೇಷನ್ಸ್ ಇರಲಿ ನೆಗೆಟಿವ್ ಮಾರ್ಕ್ಸಿಂಗ್ ಈಸ್ ಕಾಮನ್. ಯಾವುದೇ IAS ಎಕ್ಸಾಮ್ ಆಯಿತು, ಈವನ್ KS ಎಕ್ಸಾಮ್ ಆಯಿತು, PDO ಆಯಿತು, ಆ್ಯಂಡ್ ಈವನ್ ವಿಲೇಜಲ್ಲಿ ಕೂಡ VA ಅಲ್ಲಿ ಕೂಡ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇದೇ ಇರುತ್ತೆ. ಇಲ್ಲಿ ನೀವು ಪೇಪರ್ ಟಫ್ನೆಸ್ ಬಗ್ಗೆ ನೋಡೋದಾದ್ರೆ ಲೆವೆಲ್ಲು ನಿಮಗೆ, ಸಿನ್ಸ್ ಕಾಂಪಿಟೇಷನ್ಸ್ ಆಗಲಿ ಹೇಳ್ದಂಗೆ ಕಾಂಪಿಟೇಷನ್ಸ್ ಹೆವಿ ಇದೆ, ಅಂದರೆ ಅಪ್ಲಿಕೇಶನ್ಸ್ ಕೂಡ ಜಾಸ್ತಿ ಇರೋದ್ರಿಂದ, ಪೋಸ್ಟ್ ಕೂಡ ಜಾಸ್ತಿ ಇರೋದ್ರಿಂದ, ಇಟ್ ವಿಲ್ ಬಿ ಆಫ್ ಮೀಡಿಯಮ್ ಟು ಟಫ್ ಲೆವೆಲಲ್ಲಿ ಆಲ್ಮೋಸ್ಟ್ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಅಂದರೆ ಯಾವುದೇ ಒಂದು ಕಾಂಪಿಟೇಷನ್ ಎಕ್ಸಾಮ್ ಇರಲಿ, ಆ ಪ್ರಶ್ನೆದಲ್ಲಿ 100 ಕ್ವಶನ್ ಇತ್ತು ಅಂತಂದರೆ ಇಟ್ ವಿಲ್ ಬಿ ಆಫ್ ಈಸಿ ಒಂದು 20 ಕ್ವಶನ್ಸ್ ಈಸಿ ಇರುತ್ತೆ. ಓಕೆ, 20 to 30 ಕ್ವಶನ್ಸು. ರಿಮೈನಿಂಗ್ ನಿಮಗೆ ಮೀಡಿಯಮ್ ಒಂದು 40 to 50 ಕ್ವಶನ್ಸ್ ಮೀಡಿಯಮ್ ಇರುತ್ತೆ. ಆ್ಯಂಡ್ ಟಫ್ ಲೆವೆಲ್ ಬಂದ್ಬಿಟ್ಟು ನಿಮಗೆ ಒಂದು 20 ಕ್ವಶನ್ಸ್ to 30 ಕ್ವಶನ್ಸ್ ಈ ಟೈಪಲ್ಲಿ ಏನಾಗುತ್ತೆ ಫ್ರೇಮ್ ಆಗಿರುತ್ತೆ. ಓಕೆನಾ, ಸೊ ನಿಮಗೇನಾದರೂ ಪೇಪರ್ ಟಫ್ ಅನಿಸ್ತು ಅಂತಂದರೆ, ಓಕೆ, ಮೀಡಿಯಮ್ ಟು ಟಫ್ ಅಂತಂತಿತ್ತು, ಅಥವಾ ನಿಮಗೆ ಕ್ವಶನ್ಸ್ ಏನಾದರೂ ಅಟೆಂಡ್ ಮಾಡೋಕ್ಕೆ ಆಗ್ತಿಲ್ಲ, ಫಸ್ಟ್ ರೌಂಡಲ್ಲೇ ಯು ಆರ್ ಅಟೆಂಡಿಂಗ್ ಲೆಸ್ ಕ್ವಶನ್ಸ್ ಅಂತಂದಾಗ, ಇದೇ ಥರ ಎಲ್ಲರಿಗೂ ಇರುತ್ತೆ. ಓಕೆನಾ, ಬಿಕಾಸ್ ದಿಸ್ ಪೇಪರ್ ಟಫ್ನೆಸ್ ಅಂತ ಗೊತ್ತಾಗುತ್ತೆ ಪೇಪರು. ಸೊ ಅವಾಗ ಇದೇ ಪರಿಸ್ಥಿತಿ ನಿಮ್ಮ ಎಕ್ಸಾಮ್ಸ್ ಹಾಲಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಬರೀತಿರ್ತಾರೋ ಅವರಿಗೂ ಸೇಮ್ ಲೆವೆಲ್ ಪ್ರಿಫರ್ ಆಗ್ತಿರುತ್ತೆ. ಹಾಗಾಗಿ ಪ್ಯಾನಿಕ್ ಆಗೋ ನೆಸಿಟಿ ಇರೋಲ್ಲ. ಬಟ್ ಆ ಟೈಮಲ್ಲಿ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಎಷ್ಟು ಅಟೆಂಡ್ ಆಗಬೇಕು ಕ್ವಶನ್ಸು, ಏನು ಮಾಡಬೇಕು ಅಂತ ಅದನ್ನು ಮುಂದೆ ಹೇಳ್ತೀನಿ. ಓಕೆನಾ, ಅಂದರೆ ಪ್ಯಾನಿಕ್ ಅಂದರೆ ಯಾವ ಥರ ಅಂತಂದರೆ, ನಿಮಗೆ ಯಾವ ಥರ ಫೀಲ್ ಆಗುತ್ತೆ, ನಾನೇನಕ್ಕೆ ಅಟೆಂಡ್ ಆಗ್ತಿಲ್ಲ, ಇಷ್ಟು ಕ್ವಶನ್ಸ್ ಏನಕ್ಕೆ ನನಗೆ ಬರ್ತಿಲ್ಲ ಅಂತ ಫೀಲ್ ಇರುತ್ತೆ. ಓಕೆನಾ, ಬಿಕಾಸ್ ಪೇಪರ್ ಲೆವೆಲ್ ಟಫ್ ಇದ್ದಾಗ ಯಾರ ಕೈಯಲ್ಲೂ ಅಟೆಂಡ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಹಾಗಾಗಿ ಡೋಂಟ್ ಗೆಟ್ ಪ್ಯಾನಿಕ್. ಆ ಟೈಮಲ್ಲಿ ನೀವು ಯೋಚನೆ ಮಾಡಿ ಕೂಲಾಗಿ, ಓಕೆ, ನೆಕ್ಸ್ಟ್ ಕ್ವಶನ್ಸ್ನ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ,
ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಹೌ ಟು ಅಟೆಂಡ್ ದ ಕ್ವಶನ್ಸ್. ಯಾವ ಥರ ಕ್ವಶನ್ಸ್ನ ನೀವು ಅಟೆಂಡ್ ಮಾಡಬೇಕು ಅಂತಂದಾಗ, ಯಾವುದೇ ಕ್ವಶನ್ಸ್ ಇರಲಿ, ಫಸ್ಟ್ ಇಲ್ಲಿ ನಿಮಗೆ 100 ಕ್ವಶನ್ಸ್. ಓಕೆ, 2 ಅವರ್ಸ್ ಟೈಮ್ ಇರುತ್ತೆ ಒಂದು ಪೇಪರ್ಗೆ. ಫಸ್ಟ್ ಪೇಪರ್ಗೆ ಕಮ್ಯುನಿಕೇಷನ್ಗೂ ಅಷ್ಟೇ 100 ಪೇಪರ್ಸ್ ಆ್ಯಂಡ್ 2 ಅವರ್ಸ್ ಟೈಮ್. ಫೈನ್. ಸೊ ಈ 100 ಕ್ವಶನ್ಸಲ್ಲಿ ಮಿನಿಮಮ್ ನಿಮಗೆ 70 to 80 ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. ಬಿಕಾಸ್ ನಾನು ಆಗಲೇ ಹೇಳಿದೆ 150 ಪ್ಲಸ್ ಈಸ್ ಯುವರ್ ಏನು ಸೇಫರ್ ಸ್ಕೋರ್ ಇರೋದ್ರಿಂದ ಒಂದು ಪೇಪರಲ್ಲಿ 70 to 80 ಕ್ವಶನ್ಸ್ ನೀವು ಅಟೆಂಡ್ ಮಾಡಲೇಬೇಕಾಗುತ್ತೆ. ಇದನ್ನು ಈ ಥರ ಮಾಡ್ತೀವಿ ಅಂತಂದರೆ, ಫಸ್ಟ್ ರೌಂಡ್ ನೀವು ಸ್ಟಾರ್ಟ್ ಮಾಡಿದಾಗ 20 ಕ್ವಶನ್ಸ್ ಏನಿರುತ್ತಲ್ಲ, ಫಸ್ಟ್ ರೌಂಡಲ್ಲಿ 20 ಕ್ವಶನ್ಸ್ ನೀವು ರೀಡ್ ಮಾಡ್ತೀರಾ. ಸೊ ಅವಾಗ ಏನಾಗುತ್ತೆ, ನಿಮಗೆ ಏನೆಲ್ಲ ಆನ್ಸರ್ಸ್ ಗೊತ್ತಿದೆಯೋ ಓಕೆ, ಅದನ್ನು ನೀವು ಏನು ಮಾಡಿ 20 ಕ್ವಶನ್ಸ್ ಆದಮೇಲೆ ಪಾಸ್ ಮಾಡಿ ಇಮಿಡಿಯೇಟ್ಲಿ ಏನು ಮಾಡಿ, ಯು ಶುಡ್ ಫಿಲ್ ದ OMR. ಬಿಕಾಸ್ ನೀವು ಇದೇನಾದರೂ ಈ ಟೆಕ್ನಿಕ್ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಸೊ ನಿಮಗೆ ಈಸಿ ಆಗಲಿ ಅನ್ನೋ ರೀತಿಯಿಂದ. ನಿಮಗೇನಾದರೂ ನಿಮ್ಮದೇ ಓನ್ ಟೆಕ್ನಿಕ್ ಇತ್ತು ಅಂದರೆ ಅದನ್ನು ನೀವು ಫಾಲೋ ಮಾಡ್ಬೋದು. ಸೊ ಯಾರಿಗೆ ಇದ್ರ ಬಗ್ಗೆ ಐಡಿಯಾ ಇರಲ್ವೋ ಅವ್ರು ಈ ಥರನ ಫಾಲೋ ಮಾಡ್ಕೋಬೋದು. ಬಿಕಾಸ್ ನಿಮಗೆ 20 ಕ್ವಶನ್ಸ್ ಆದಮೇಲೆ ಓಕೆ, ಸ್ವಲ್ಪ ಬ್ರೇಕ್ ಕೂಡ ಸಿಕ್ಕಂಗೆ ಆಗುತ್ತೆ ನಿಮಗೆ. ಆ್ಯಂಡ್ ಇಮಿಡಿಯೇಟ್ಲಿ ಏನಾಗುತ್ತೆ, ನಿಮಗೆ ಎಲ್ಲ ಗೊತ್ತಿರೋ ಆನ್ಸರ್ಸ್, ಫಸ್ಟ್ ರೌಂಡಲ್ಲಿ ಗೊತ್ತಿರೋಂಥ ಆನ್ಸರ್ಸ್ ಮಾತ್ರ ಪ್ರಿಫರ್ ಮಾಡಬೇಕು ನೀವು. ಸೊ ಆ ರೌಂಡಲ್ಲಿ ನಿಮಗೆ 20 ಕ್ವಶನ್ಸ್ ಆದ ತಕ್ಷಣ ಇಮಿಡಿಯೇಟ್ಲಿ ಫಿಲ್ ದ OMR. ಅವಾಗ ಏನಾಗುತ್ತೆ ನಿಮಗೆ, ಸೊ ದಟ್ ಪರ್ಫೆಕ್ಟ್ಲಿ 20 ಕ್ವಶನ್ಸ್ನ ವಿತೌಟ್ ಕನ್ಫ್ಯೂಷನ್ ಇಲ್ಲಾರ್ದೆ ನೀವೇನು ಮಾಡ್ತೀರಾ, ಫಿಲ್ ಮಾಡ್ತೀರಾ ಯಾವುದೇ ಗೊತ್ತಿದೆ ಆನ್ಸರ್ಸ್ನ. ಅದೇ ನೀವು ಕೆಲವೊಬ್ರು ಏನು ಮಾಡ್ತಾರೆ, ಲಾಸ್ಟಲ್ಲಿ ಓಕೆ ಎಂಡ್ ಆಫ್ ದಿ ಎಲ್ಲ ಪೇಪರ್ ಸಾಲ್ವ್ ಮಾಡಿ ಕ್ವಶನ್ ಪೇಪರಲ್ಲೇ ಆನ್ಸರ್ ಟಿಕ್ ಮಾಡ್ಕೊಂಡಿರ್ತಾರೆ. ಲಾಸ್ಟ್ ಮಿನಿಟಲ್ಲಿ ಏನು ಮಾಡ್ತಾರೆ, ಡ್ಯೂ ಟು ಸಮ್ ಟೈಮ್ ಕನ್ಸ್ಟೆಂಟ್ಸ್, ಟೈಮ್ ಆಗ್ತಾ ಬಂದಂಗೆಲ್ಲ ದೇ ಸ್ಟಾರ್ಟ್ ಫಿಲ್ಲಿಂಗ್ OMR. ಅವಾಗೇನಾಗ್ತಾರೆ, ಒಂದಕ್ಕೆ ನೀವು ಒಂದನೇ ಕ್ವಶನ್ ತುಂಬೋದನ್ನ ಎರಡನೇ ಕ್ವಶನಿಗೆ ಫಿಲ್ ಮಾಡಿರ್ತಾರೆ, ಎರಡನೇದು ಮೂರನೇ. ಈ ಥರ ಏನಾಗುತ್ತೆ, ಅನ್ನೆಸೆಸರಿ ಸಿಲ್ಲಿ ಮಿಸ್ಟೇಕ್ಸಿಂದ ಯು ಲೂಸ್ ಆಲ್ ದ ಮಾರ್ಕ್ಸ್. ಓಕೆ, ಸೊ ಹಾಗಾಗಿ ಯು ವಿಲ್ ರನ್ ಔಟ್ ಆಫ್ ದಿ ಕಾಂಪಿಟೇಷನ್ ಹೊರಗೆ ಹೋಗ್ಬಿಡ್ತಾರೆ. ಹಾಗಾಗಿ 20 ಕ್ವಶನ್ಸ್ ಆದ ತಕ್ಷಣ ಇಮಿಡಿಯೇಟ್ಲಿ ಏನು ಮಾಡಿ, ಫಿಲ್ ದ OMR ಫಸ್ಟ್ ರೌಂಡಲ್ಲಿ. ನಿಮ್ಗೆ ಗೊತ್ತಿರೋ ಪ್ರಶ್ನೆಗಳನ್ನು ಫಿಲ್ ಮಾಡಿ. ಅವಾಗೇನಾಗುತ್ತೆ, ನಿಮ್ಮದು ಸ್ವಲ್ಪ ಬ್ರೇಕು ಸಿಕ್ಕಂಗೆ ಆಗುತ್ತೆ ಮೈಂಡಿಗೆ. ಜೊತೆಗೆ ನಿಮಗೆ 20 ಕ್ವಶನ್ಸ್ ಆದ ತಕ್ಷಣ ನಿಮಗೊಂದು ಏನಾಗಿರುತ್ತೆ ಅಂದರೆ, ವಿಲ್ ಬಿ ನೋಯಿಂಗ್ ನಾನು ಎಷ್ಟು ಅಟೆಂಡ್ ಮಾಡಿದೆ ಅಂತ ಐಡಿಯಾನೂ ಇರುತ್ತೆ. ಓಕೆನಾ, ಫಸ್ಟ್ ರೌಂಡಲ್ಲಿ ಆ ಥರ ಮಾಡಿ. ಸೆಕೆಂಡ್ ರೌಂಡ್ ಏನಾಗುತ್ತೆ ನಿಮಗೆ, ಫಸ್ಟ್ ರೌಂಡಲ್ಲಿ ಯು ಹ್ಯಾವ್ ಡನ್ ಎಲ್ಲ ಕ್ವಶನ್ಸ್ 20 ಕ್ವಶನ್ಸ್ ಆದ ತಕ್ಷಣ OMR ಫಿಲ್ ಮಾಡಿದ್ದಾರೆ. ನೆಕ್ಸ್ಟ್ 20 ಕ್ವಶನ್ಸಲ್ಲಿ ಮತ್ತೆ OMR ಫಿಲ್ ಮಾಡಿದ್ದಾರೆ. ಈ ಥರ ಮಾಡಿ ಫಸ್ಟ್ ರೌಂಡ್ ಮುಗಿಸ್ತಿದೆ. ಸೊ ಫಸ್ಟ್ ರೌಂಡಲ್ಲಿ ನಿಮಗೆ ಅರೌಂಡ್ 60 to 70 ಅಥವಾ 70 to 80 ಕ್ವಶನ್ಸ್ ನೀವು ಅಟೆಂಡ್ ಮಾಡಿದ್ದೀರ ಅಂದರೆ, ಸೊ ನಿಮ್ದು ಆಗಲೇ ಮಾರ್ಕ್ಸ್ ಏನಾಯಿತು, 80 ಮಾರ್ಕ್ಸ್ ಆಯಿತು. ಓಕೆ, ಸೊ ನಾನು ಆಗಲೇ ಹೇಳಿದಾಗೆ 100ಗೆ ಮಿನಿಮಮ್ ನಿಮಗೆ 80 ಕ್ವಶನ್ಸ್, 2 ಪೇಪರ್ ಸೇರಿ 150 ಪ್ಲಸ್ ಮಾರ್ಕ್ಸ್ ಬಂದರೆ ನಿಮಗೆ ಸೇಫರ್ ಸ್ಕೋರ್ ಅಂತ ಹೇಳಿದೆ. ಇವ್ರು ಆಲ್ರೆಡಿ ಸೇಫರ್. ಓಕೆನಾ, ಸೊ ಅವಾಗ ನಿಮ್ಗೆ ರಿಸ್ಕ್ ತೊಗೋಬೇಕು ಅಂತ ಅನಿಸಿದರೆ, ಬಿಕಾಸ್ ಆಬ್ವಿಯಸ್ಲಿ 80 ಕ್ವಶನ್ಸಲ್ಲಿ ನೀವು ಕೆಲವೊಂದು ನೆಗೆಟಿವ್ಸ್ ಇದ್ದೇ ಇರುತ್ತೆ ಕೆಲವೊಂದು. ಓಕೆ, ಸೊ ಇಲ್ಲಿ ನಿಮಗೆ ಇನ್ನೂ ಸೇಫರ್ ಹೋಗ್ಬೇಕಂದಾಗ, ಸೊ ಇವೇನು ಮಾಡಿ ಅಂದರೆ ಸೆಕೆಂಡ್ ರೌಂಡಲ್ಲಿ ಓಕೆ 50-50 ಕ್ವಶನ್ಸ್ ಅಂದರೆ ನಿಮಗೆ 1 ಆಪ್ಷನ್, ಸೆಕೆಂಡ್, ಥರ್ಡ್, ಫೋರ್ತ್. ಓಕೆ, ಒಂದು ಕ್ವಶನಲ್ಲಿ ನಿಮಗೆ 4 ಆಪ್ಷನ್ಸಲ್ಲಿ 2 ಆಪ್ಷನ್ಸ್ ನೀವು ರೂಲ್ ಔಟ್ ಮಾಡಿರ್ತಾರೆ, ಇನ್ನೂ 2 ಆಪ್ಷನ್ಸಲ್ಲಿ ಕನ್ಫ್ಯೂಷನ್ ಇರುತ್ತೆ. ಸೊ ಅಂಥ ಕ್ವಶನ್ಸ್ನ ನೀವು ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಅಂಥ ಕ್ವಶನ್ಸ್ನ ನೀವು ಏನು ಮಾಡ್ತೀರ ಅಂದರೆ, ಸೆಕೆಂಡ್ ರೌಂಡಲ್ಲಿ ಕೂಡ ನೋಡಿರ್ತೀರ. ಫಸ್ಟ್ ರೌಂಡ್ ಆದ ತಕ್ಷಣ ಫಸ್ಟ್ ರೌಂಡಲ್ಲಿ ಓದಿರ್ತೀರ, ಅದು ಬರಲ್ಲ ಅಂತ ನೀವೇನು ಮಾಡಿರ್ತೀರ, 50-50 ಆಪ್ಷನ್ ಮಾಡಿ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಕ್ವಶನಿಗೆ ಹೋಗಿರ್ತೀರ. ಫೈನ್. ಇನ್ನೊಂದ್ಸಲ ಬಂದ ಸೆಕೆಂಡ್ ರೌಂಡಲ್ಲಿ ನೀವು 50-50 ಕ್ವಶನ್ಸ್ನ ಕಾನ್ಸಂಟ್ರೇಟ್ ಮಾಡಿದಾಗ ಇನ್ನೊಂದ್ಸಲ ಕೂಡ ಓದ್ಬಿಟ್ಟು ನೀವೇನು ಮಾಡ್ತೀರಾ, ಯು ಹ್ಯಾವ್ ಗಿವೆನ್ 2 ಟೈಮ್ಸ್ ಟೈಮ್ ಫಾರ್ ದಟ್ ಕ್ವಶನ್. ಸೊ ಹಾಗೆ ಬಿಡೋ ಆಗಿಲ್ಲ. ಎಕ್ಸಾಂಪಲ್ ನಿಮಗೆ ಇವಾಗ ನೋಡಿ, ಒಂದು 20 ಕ್ವಶನ್ಸ್ ನಿಮಗೆ ಎಕ್ಸಾಂಪಲ್ ಹೇಳ್ತೀರಾ, 20 ಕ್ವಶನ್ಸ್ ನಿಮಗೆ 50-50 ಇದ್ದಾವೆ. 50-50 ಅಂತಂದರೆ 2 ಆಪ್ಷನ್ಸ್ನ ನೀವು ರೂಲ್ ಔಟ್ ಮಾಡಿದರೆ, ಇನ್ನೂ 2 ಆಪ್ಷನ್ಸಲ್ಲಿ ಕನ್ಫ್ಯೂಷನ್ ಇದೆ. ಈ 20 ಕ್ವಶನ್ಸಲ್ಲಿ ನೀವು ಎಲ್ಲನೂ ಅಟೆಂಡ್ ಮಾಡಿದಾಗ, ಓಕೆ, ಎಲ್ಲ ಕ್ವಶನ್ಸನ್ನು ನೀವು ಟಿಕ್ ಮಾಡಿದಾಗ 10 ಕರೆಕ್ಟ್ ಆಗುತ್ತೆ. ಓಕೆ, 10 ಯಾಕಂದರೆ 50-50, 10 ಕರೆಕ್ಟ್ ಆ್ಯಂಡ್ 10 ರಾಂಗ್. ಓಕೆ, ಈ ಥರ ಸಿಚುವೇಷನ್ಸ್ ಇರುತ್ತೆ. ಸೊ 10 ಕರೆಕ್ಟ್ ಆದ್ರೆ ನಿಮಗೆ ಏನಾಗುತ್ತೆ, 10 ಅಂತಂದರೆ 10 ಮಾರ್ಕ್ಸ್ ಬಂತ ಇಂಟು 1. ಓಕೆ, 10 ಮಾರ್ಕ್ಸ್ ನಿಮಗೆ ರಾಂಗ್ ಆದರೆ ಏನಾಯಿತು, 10 ಕ್ವಶನ್ಸ್ ರಾಂಗ್ ಆದರೆ ಏನಾಗುತ್ತೆ, 10 ಇಂಟು 0.25 ಅಂತಂದರೆ 2.5 ಮಾರ್ಕ್ಸ್. ಓಕೆ, 2.5 ಮಾರ್ಕ್ಸ್ ತೆಗೆದರೂ ಕೂಡ ನಿಮಗೆ ಇನ್ನೂ 7.5 ಮಾರ್ಕ್ಸ್ ಏನಿರುತ್ತೆ ಪಾಸಿಟಿವಲ್ಲೇ ಇರುತ್ತೆ. ಓಕೆ, ಯಾವುದೇ ರೀತಿ ನೆಗೆಟಿವ್ ಆಗೋದಿಲ್ಲ. ಹಾಗಾಗಿ ಫಸ್ಟ್ ರೌಂಡಲ್ಲಿ ನಿಮಗೆ ಗೊತ್ತಿರುವಂಥ ಕ್ವಶನ್ನ ಫಸ್ಟ್ ಅಟೆಂಡ್ ಮಾಡಿ, ಅರೌಂಡ್ 60 to 70 ಹಂಗೆ. ಸೆಕೆಂಡ್ ರೌಂಡಲ್ಲಿ 50-50 ಇರೋ ಚಾನ್ಸಸ್ ಇರುವಂತಹ ಕ್ವಶನ್ಸ್ನ ಅಟೆಂಡ್ ಮಾಡಿ, ಅವಾಗ ನಿಮಗೆ ಪಾಸಿಟಿವ್ ಆಗಿ ನಿಮಗೇನಾಗುತ್ತೆ ಮಾರ್ಕ್ಸ್ ಸಿಗುತ್ತೆ. ಥರ್ಡ್ ರೌಂಡಲ್ಲಿ ನೀವು ಆಲ್ಮೋಸ್ಟ್ ಅವಾಯ್ಡ್ ಮಾಡಿ, ಬಿಕಾಸ್ ಥರ್ಡ್ ರೌಂಡಲ್ಲಿ ನಿಮಗೆ ಯಾವುದೇ ಗೊತ್ತಿರೋದಂತಹ ತೀರಾ ಏನು ಅಂದರೆ ಒಂದು ಆಪ್ಷನ್ಸ್ ಮಾತ್ರ ಲೋಟ್ ಮಾಡಿರ್ತೀರ, ಇನ್ನೂ 3 ಆಪ್ಷನ್ಸ್ ಹಂಗೆ ಇಟ್ಕೊಂಡಿರ್ತೀವಿ. ಅಂಥ ಕ್ವಶನ್ಸ್ನ ನೀವು ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಅಲ್ಲಿ ಚಾನ್ಸಸ್ ಆಫ್ ನೆಗೆಟಿವ್ ಜಾಸ್ತಿ ಇರುತ್ತೆ. ಓಕೆ, ಈ ಥರದ್ದು ನೀವು ಕ್ವಶನ್ಸ್ನ ಈ ಥರ ಅಟೆಂಡ್ ಮಾಡಿದಾಗ ನಿಮಗೇನಾಗುತ್ತೆ ಅಂತಂದರೆ ಯು ವಿಲ್ ಬಿ ಮೋರ್ ಕಾನ್ಫಿಡೆಂಟ್. ಆ್ಯಂಡ್ ಈವನ್ ಸೆಕೆಂಡ್ ರೌಂಡಲ್ಲಿ ಹೇಳಿದ್ನಲ್ಲ 50-50 ಕ್ವಶನ್ಸು, ಇದು ನಿಮಗೆ ವರ್ಕೌಟ್ ಆಗೇ ಆಗುತ್ತೆ. ಫೈನ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್, ನಿಮಗೆ ಕಮ್ಯುನಿಕೇಷನ್ ಪೇಪರ್ 2 ಇದೆಯಲ್ಲ, ಈ ಪೇಪರ್ 2 ಅಲ್ಲಿ ನೀವು ಜಾಸ್ತಿ ಮಾರ್ಕ್ಸ್ ತೆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಸಿಲೆಬಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಆ್ಯಂಡ್ ಈಸಿ ಇರುತ್ತೆ ಸ್ವಲ್ಪ ಒನ್ ಕಂಪೇರ್ಡ್ ಟು ಪೇಪರ್ 1. ಹಾಗಾಗಿ ಓಕೆ, ಟ್ರೈ ಟು ಕಾನ್ಸಂಟ್ರೇಟ್ ಗೆಟಿಂಗ್ ಮೋರ್ ಮಾರ್ಕ್ಸ್ ಇನ್ ಪೇಪರ್ 2 ಅಲ್ಲಿ. ಪೇಪರ್ 2 ಅಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಳಕ್ಕೆ ಟ್ರೈ ಮಾಡಿ. ಓಕೆ.
ಯಾರೆಲ್ಲ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದಾರೋ ಓಕೆ ಅವ್ರಿಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಜೊತೆಗೆ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಪ್ಯಾನಿಕ್ ಆಗೋ ನೆಸೆಸಿಟಿ ಇಲ್ಲ. ಯು ಹ್ಯಾವ್ ಡನ್ ಆಲ್ ದ ಪ್ರಿಪ್ರೇಷನ್ಸ್ ಲಾಸ್ಟ್ ಟೈಮಲ್ಲಿ. ಯಾವುದೇ ರೀತಿಯಂತಹ ಪ್ಯಾನಿಕ್ ಆಗಿ ನಿಮ್ಮ ಏನು ಕಾನ್ಸಂಟ್ರೇಷನ್, ನಿಮ್ಮ ಫೋಕಸ್ನ ಹಾಳು ಮಾಡ್ಕೋಬೇಡಿ. ಓಕೆ. ಐ ಥಿಂಕ್ ಇವತ್ತೆಲ್ಲ ಏನು ನಾನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೆ ಇದು ಯೂಸ್ಫುಲ್ ಅಂತ ಅಂದ್ಕೊತೀನಿ. ಜೊತೆಗೆ ನಿಮಗೇನಾದರೂ ಫೀಡ್ಬ್ಯಾಕ್ ಕೊಡಬೇಕು ಅನಿಸಿದ್ರೆ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಏನೇ ಕ್ವಶನ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ವಿ ವಿಲ್ ರಿಪ್ಲೈ ದೇರ್. ಆ್ಯಂಡ್ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೋ ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ಅವರಿಗೂ ಈ ವಿಡಿಯೋ ಶೇರ್ ಮಾಡಿ. ಸೊ ದಟ್ ಅವರಿಗೂ ಮುಂಚೆನೇ ಒಂದು ಇನ್ಫಾರ್ಮೇಷನ್ಸ್ ಅವ್ರಿಗೆ ಹೋಗುತ್ತೆ. ಏನೇ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.